ಔರಾದ ತಾಲೂಕಿನ ಬೆಳಕುಣಿ ಗ್ರಾಮದ 16 ವರ್ಷದ ಬಾಲಕಿ ಶೋಭಾ ಸಾವು ಪ್ರಕರಣ ಖಂಡಿಸಿ ಮಗಳನ್ನ ಕಳೆದುಕೊಂಡು ನೊಂದು ಬೆಂದಿರುವ ಮಾನಸಿಕವಾಗಿ ಕುಗ್ಗಿರುವ ಸಂತ್ರಸ್ತರ ಮನೆಗೆ ದಲಿತ ಮುಖಂಡರಾಗಿರುವ ಅನಿಲ್ ಕುಮಾರ್ ಬೆಲ್ದಾರ್, ರಮೇಶ್ ಡಾಕುಳ್ಗಿ, ಬಾಬು ಪಾಸ್ವಾನ್ ಸೇರಿದಂತೆ ಅವರ ತಂಡ ಭೇಟಿ ನೀಡಿ ಸಾಂತ್ವನ ಹೇಳಿದರು ಹಾಗೂ ಅವರಿಗೆ ಧೈರ್ಯ ತುಂಬಿದ್ರು. ಇವತ್ತು ಮಗಳನ್ನ ಕಳೆದುಕೊಂಡಿರುವ ತಾಯಿಯ ಸ್ಥಿತಿ ಹೇಳತೀರದಾಗಿದೆ. ಒಂದು ರೀತಿಯಲ್ಲಿ ಇವತ್ತಿಗೂ ಆ ತಾಯಿ ಶಾಕ್ನಲ್ಲಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕೂಡ ಭೇಟಿ ನೀಡಿ ಕುಟುಂಬದವರ ಸ್ಥಿತಿ ಗತಿ ಹಾಗೂ ಘಟನೆಯ ಬಗ್ಗೆ ತಿಳಿದುಕೊಂಡು ಜಿಲ್ಲಾಧಿಕಾರಿಗಳಿಗೆ ರಿಪೋರ್ಟ್ ನೀಡಿ ಇವರಿಗೆ ಬೇಕಾದ ಸಹಕಾರ ನೀಡುವುದಾಗಿ ಭರವಸೆ ವ್ಯಕ್ತಪಡಿಸಿದರು. 16 ವರ್ಷದ ಹುಡುಗಿಯ ಈ ಸಾವು ದುರಂತದಿಂದ ಎಲ್ಲರಿಗೂ ಘಾಸಿಯಾಗಿದೆ. ಇಂತಹ ದುರಂತ ಆಗಬಾರದಾಗಿತ್ತು. ಇವತ್ತು ಕುಟುಂಬಕ್ಕೆ ಧೈರ್ಯ ತುಂಬಲು ಎಲ್ಲಾ ದಲಿತ ಪರ ಸಂಘಟನೆಯವರು ಭೇಟಿ ಕೊಟ್ಟಿದ್ದೇವೆ. ಇವತ್ತು ಅವರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ಮುಖಂಡರಾದ ಅನಿಲ್ ಕುಮಾರ್ ಬೆಲ್ದಾರ್ ಮಾತನಾಡಿ ತಿಳಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಫೋನ್ ಮೂಲಕ ಸಾಂತ್ವನ ತುಂಬಿದ್ದಾರೆ ಹಾಗೂ ಕುಟುಂಬಕ್ಕೆ ರಕ್ಷಣೆ ನೀಡಲು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡುವುದಾಗಿ ತಿಳಿಸಿದ್ದು, ಸರ್ಕಾರ ಹಾಗೂ ವೈಯಕ್ತಿಕವಾಗಿ 2 ಲಕ್ಷ ಪರಿಹಾರ ನೀಡುವುದಾಗಿ ಭರವಸೆ ವ್ಯಕ್ತಪಡಿಸಿದ್ದಾರೆ. ಇವತ್ತು ಬೇರೆ ಯಾವುದೋ ಕ್ಷೇತ್ರದ ತಮ್ಮ ಜಾತಿಯ ಮಹಿಳೆ ಮೇಲೆ ಅನ್ಯಾಯ ಆಗಿದೆ ಅಂತ ಮನೆಗೆ ಹೋಗಿ ಸಾಂತ್ವನ ಹೇಳುವ ಔರಾದ ಶಾಸಕ ಪ್ರಭು ಬಿ ಚೌಹಾಣ್ ತಮ್ಮ ಕ್ಷೇತ್ರದ 16 ವರ್ಷದ ಬಾಲಕಿ ಸಾವು ಪ್ರಕರಣ ಗಂಭೀರವಾಗಿದ್ರೂ ಕಿಂಚಿತ್ತೂ ಕೂಡ ಮಾನವೀಯತೆ ಇಲ್ಲದೆ ಈ ಕುಟುಂಬದವರಿಗೆ ಸಂಪರ್ಕಿಸುವ ಸಾಂತ್ವನ ಹೇಳುವ ಬಂದು ಭೇಟಿ ಮಾಡುವ ಸೌಜನ್ಯತೆ ಇಲ್ಲದಿರುವ ಶಾಸಕರಾಗಿರುವುದು ದುರಂತ ಹಾಗೂ ಔರಾದ ಕ್ಷೇತ್ರದ ಹಿಂದುಳಿದ ಸಮುದಾಯದವರ ಜನರ ದುರಾದೃಷ್ಟವಾಗಿದೆ. ತಮ್ಮ ಸಮುದಾಯದ ಮಹಿಳೆ ಮೇಲೆ ಅನ್ಯಾಯವಾದರೆ ಅನ್ಯಾಯ, ಹಿಂದುಳಿದ ವರ್ಗದ ಬಾಲಕಿಯ ಮೇಲೆ ಅವರ ಕುಟುಂಬದವರ ಮೇಲೆ ಅನ್ಯಾಯವಾದರೆ ಅದು ಅವರ ಕಣ್ಣಿಗೆ ಕಾಣ್ತಿಲ್ವೇನು ಎಂದು ಅನಿಲ್ ಕುಮಾರ್ ಬೆಲ್ದಾರ್, ಬಾಬು ಪಾಸ್ವಾನ್ ಹಾಗೂ ರಮೇಶ್ ಡಾಕುಳ್ಗಿ ಅವರು ಪ್ರಶ್ನೆ ಮಾಡಿದ್ದಾರೆ. ಇವತ್ತು ಔರಾದ ಕ್ಷೇತ್ರದ ಶಾಸಕ ಪ್ರಭು ಚೌಹಾಣ್ ಅವರ ಈ ನಡೆಯನ್ನ ಖಂಡಿಸುವುದಾಗಿ ತಿಳಿಸಿದರು ಹಾಗೂ ಕ್ಷೇತ್ರದ ಶಾಸಕರಾಗಿರುವುದರಿಂದ ನೈತಿಕ ಹೊಣೆ ಹೊತ್ತಿ ತಕ್ಷಣ ಕುಟುಂಬದವರಿಗೆ ಭೇಟಿ ನೀಡಿ ಅವರಿಗೆ ಪರಿಹಾರ ನೀಡುವುದಾಗಿ ಆಗ್ರಹ ಮಾಡಿದರು. ಬಾಲಕಿ ಒಳ್ಳೆಯ ಕ್ರೀಡಾಪಟು, ಕುಸ್ತಿಪಟು ಆಗಿದ್ಲು. ಅವಳು ಇದ್ದಿದ್ರೆ ಭವಿಷ್ಯದಲ್ಲಿ ಕುಟುಂಬದವರಿಗೆ ನೆಲೆಯಾಗಿ ನಿಲ್ತಾ ಇದ್ಲು. ಇವತ್ತು ಅವಳ ಅಗಲಿಕೆ ತುಂಬಲಾರದ ನಷ್ಟ ಆಗಿದ್ದು ಕುಟುಂಬದವರಿಗೆ ರಕ್ಷಣೆ, ಸೂರು ಹಾಗೂ ಹುಡುಗಿ ಅಣ್ಣನಿಗೆ ಸರ್ಕಾರಿ ಹುದ್ದೆ ನೀಡುವುದಾಗಿ ಇಲ್ಲ ಗುತ್ತಿಗೆ ಆಧಾರದ ಮೇಲೆ ಡಿ ಗ್ರೂಪ್ ಹುದ್ದೆ ನೀಡಿ ಕುಟುಂಬಕ್ಕೆ ನೆರವು ನೀಡುವುದಾಗಿ ಸರ್ಕಾರಕ್ಕೆ, ಜಿಲ್ಲಾಧಿಕಾರಿಗಳಿಗೆ ಮಾಧ್ಯಮ ಮೂಲಕ ಮನವಿ ಮಾಡಿದರು. ಈ ವೇಳೆ ಕುಟುಂಬದವರು ಕೂಡ ಮಾತನಾಡಿ, ನಮಗೆ ಅನ್ಯಾಯವಾಗಿದ್ದು ಬಾಲಕಿಯ ಸಾವು ಪ್ರಕರಣಕ್ಕೆ ಅನ್ಯಾಯ ಒದಗಿಸಿ ಎಂದು ಗೋಳಾಡಿದರು. ಲಖನ್ ಎನ್ನುವಾತ ಮಗಳನ್ನ ಉನ್ನತೀಕರಿಸ್ತೀನಿ, ವಿದ್ಯಾವಂತಳನ್ನಾಗಿ ಮಾಡ್ತೀನಿ, ಎಲ್ಲರೂ ಭೇಷ್ ಎನ್ನುವ ಹಾಗೆ ಮಾಡ್ತೀನಿ ಅಂತ ಹೇಳಿ ನಂಬಿಸಿ ಹಣಕ್ಕಾಗಿ ಮಗಳನ್ನ ಇವತ್ತು ಕೊಲೆ ಮಾಡಿದ್ದಾನೆ. ಅವಳನ್ನ ಪರಿಪರಿಯಾಗಿ ಚಿತ್ರಹಿಂಸೆ ನೀಡಿದ್ದಾನೆ. ಅವಳ ಬಲಾತ್ಕಾರ ಮಾಡಿ ಕೊಂದಿದ್ದಾನೆ ಎಂದು ಗಂಭೀರ ಆರೋಪ ಮಾಡಿದ್ದು ಅವಳ ಸಾವಿಗೆ ನ್ಯಾಯ ಒದಗಿಸಿ ಎಂದು ಕೇಳಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಶಿವಕುಮಾರ್ ನೀಲ್ಕಟ್ಟಿ, ಪ್ರದೀಪ್ ನಾಟೇಕರ್, ಸಂದೀಪ್ ಕಾಂಟೆ, ಸಾಯಿ ಶಿಂದೆ, ಮಾರುತಿ ಬೇಕಂಟಿ, ಅವಿನಾಶ್ ದೀನೆ ಸೇರಿದಂತೆ 20ಕ್ಕೂ ಅಧಿಕ ದಲಿತ ಮುಖಂಡರು ಉಪಸ್ಥಿತರಿದ್ದರು. ಸರ್, ಊರವರಿದ್ದಾರೆ, ಕುಟುಂಬಸ್ಥರಿದ್ದಾರೆ, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ನಾವು ಈಗ ಕಂಪ್ಲೇಂಟ್ ಮಾಡಿದ್ವಿ. ಈಗ ಬಂದಾರೆ ಸರ್. ಇಷ್ಟು ತನಕ 8 ದಿವಸ ಅವ್ರು ಯಾರೂ ಬಂದಿದ್ದಿಲ್ಲ. ಅವ್ರು ಬರಬೇಕಾಗಿತ್ತು ಸರ್. ಅಟ್ರಾಸಿಟಿ ಕೇಸ್ ಆದರೆ ಅಂತಲ್ಲ, ಬಟ್ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ದಲಿತ ಹುಡುಗಿಗೆ ಆಗಿದ್ದಗೋಸ್ಕರ, ಅದು ಮೈನರ್ ಹುಡುಗಿಗೆ ಅಟ್ಲೀಸ್ಟ್ ಅದು ಪರಿಹಾರ ಇರ್ತದೆ. ಪರಿಹಾರಗೋಸ್ಕರ ಅವ್ರು ಬಂದಿಲ್ಲ ಸರ್. ಸೊ ನಾವು ಇಲ್ಲೇ ಇದ್ದೀವಿ ಸರ್. ನೀವು ಬರ್ತೀರಿ ಅಂದ್ರೆ ನಾವು ವೇಟ್ ಮಾಡ್ತೀವಿ ಸರ್. ಇದ್ರೆ ಇಲ್ಲಿ ಮಾತಾಡ್ತೀರಿ ಅಂದ್ರೆ ಕುಟುಂಬದವ್ರ ಮಾತಾಡಿ. ಒಂದು ನಿಮಿಷ ಸರ್, ಮೈಕ್ ಓಪನ್ ಇಕ್ಕಿ ನೋಡಿ ಸರ್. ಮರಾಠಿದಾಗ ಮಾತಾಡ್ತೀರಿ ಸರ್. ಈಗ ಆಯ್ ಮಿನಿಸ್ಟರ್ ಇಲ್ಲ, ತಂದಿನೂ ಹೊರ ಅಣ್ಣನೂ ಹೊರ, ಅಜ್ಜಿ ಅಲ್ಲ, ಅಜ್ಜಿಗೆ ಪೈಲೆ ಮಾತಾಡ್ರಿ ಸರ್. ಇನ್ನೇ ಸರಿ ಅವ್ರು ತಂದಿ ಮಾತಾಡ್ರಿ. ಮರಾಠಿ ಆಡ್ತಾರೆ ನೋಡಿ ಸರ್. ಈಶ್ವರ್ ಖಂಡ್ರೆ ಸಾಹೇಬ್ ಆಯ್ತು ಮಂತ್ರಿ. ಬೋಲಾ. नमस्ते सर। बहुत बहुत दुख हुआ। दुख सर हमारा। हम तुम्हारे दुख में हम सब शामिल हैं और डीसीएसपी को सबको मैं बात किया हूँ, जो भी गलत किया है उसको बराबर शिक्षा देंगे। तहकीकात हो रहा है, इंक्वायरी कर रहे हैं और बराबर न्याय दिलाने का काम हम करेंगे, हमारी सरकार करेगी। जो भी परिहार देने का है सरकार के तरफ से, मैं जा रहा हूँ बेंगलुरु। मुख्यमंत्री जी को मैं मिलूंगा, मिल के तुमको जो परिहार दिलाने का है परिहार भी दिलाते। परिहार देने से जान तो ऑफिस गया था, बहुत अफसोस की बात है, लेकिन आपको सांत्वना देने का जो काम करना है सरकार और हम सब लोग तुम्हारे साथ है, तुम्हारे परिवार के साथ है। दुख को आए हमको, आपके दुख में हम सब लोग शामिल हैं। ಸರ್ ಇಲ್ಲಿ ಸರ್ ಊರವರು ಬರ್ತಾ बेंगलुरु
से आने के बाद फिर यहाँ पर आपको आके मिलूंगा। ಸರ್ ಇಲ್ಲಿ ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿ ಇದ್ದಾರೆ ಸರ್, ಅವ್ರಿಗೆ ಇಮಿಡಿಯೇಟ್ ರಿಪೋರ್ಟ್ ಮಾಡಿದ ಪರಿಹಾರಗೋಸ್ಕರ ಮಾತಾಡ್ರಿ ಸರ್. ಇಲ್ಲಿ ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿ ಇದ್ದಾರೆ ಸರ್. ನಮಸ್ತೆ ಸರ್. ನಮಸ್ತೆ. ನೋಡಿ, ಬೇಗ ಒಂದು ರಿಪೋರ್ಟ್ ರೆಡಿ ಮಾಡಿ ಪರಿಹಾರಕ್ಕೆ ಬರೀರಿ, ನಾವು ಮಂಜೂರಾತಿ ಮಾಡಿಸ್ತೀವಿ. ಎಸ್ ಸರ್. ಥ್ಯಾಂಕ್ ಯು. ಅಲ್ಲಿ ನೋಡ್ಕೊತಾರೆ, ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ರಿ. ಡಿವೈಸ್ ಬೇಕು. ಆಯ್ತು ಸರ್. ಸರ್ ಇಲ್ಲಿ ಲೋಕಲ್ ಎಮ್ ಎಲ್ ಎ ಹೊಟ್ಟೆ ಬಂದಿಲ್ಲ ಸರ್, ಅವ್ರು ನೋಡೋಕ್ಕೂ ತಯಾರಿಲ್ಲ ಸರ್ ಅವರು. ಅಲ್ಲ, ನಾನು ಬಂದ್ಮೇಲೆ ಬೆಂಗಳೂರಿಂದ ಬಂದ್ಮೇಲೆ ಇಲ್ಲಿಗೆ ಬರ್ತೇನೆ. ಹಾಂ ಸರ್, ಇಲ್ಲಿ ಕಂಪಲ್ಸರಿ ಬರಲೇಬೇಕು ಸರ್ ತಾವು, ಯಾಕಂದ್ರೆ ಇಲ್ಲಿ ಭಯದ ವಾತಾವರಣದಾಗ ಇದ್ದಾರೆ ಸರ್. ಅವ್ರಿಗೆ ಹೆದರ್ಕೊಂಡು ಇನ್ನೊಂದು ಜನ ಇದ್ದಾರೆ ಸರ್ ಇಲ್ಲಿ. ಸೆಕ್ಯೂರಿಟಿ ಕೊಡು ಅಂತ ಹೇಳಿ. ಹಾಂ ಸರ್. SP ಸೆಕ್ಯೂರಿಟಿ ಕೊಡು. ಅವ್ರು ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ಅವ್ರದ್ದು ಲ್ಯಾಂಡ್ ಲಾರ್ಡ್ ಇದ್ದಂಗೆ ಇದ್ದಾರೆ, ಅವ್ರ ಗುಂಡಾಗರ್ದಿ ಇದೆ. ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಮ್ಮ ಜನ ಯಾರು ಅವ್ರ ವಿರುದ್ಧ ಮಾತಾಡತಕ್ಕಂಥ ಶಕ್ತಿನೂ ಇಲ್ಲಿ ಯಾರ ಹತ್ರ ಇಲ್ಲ ಸರ್. ಯಾರು ಅವ್ರು ಭಯ ಪಡೋ ಅವಶ್ಯಕತೆ ಇಲ್ಲ. ನಾವೆಲ್ಲ ಅವ್ರ ಜೊತೆಲಿದ್ದೀವಿ ಸರ್. ಅವ್ರಿಗೆ ಫುಲ್ ಸೆಕ್ಯೂರಿಟಿ ಕೊಡುವಂತ ವ್ಯವಸ್ಥೆ ಮಾಡಿಸ್ತೀನಿ. ಹ್ಞೂ ಸರ್, ಡಾಕ್ಟರ್ಗೆ ಮಾತಾಡ್ತಾರೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಮಹೇಶ್. ಸರ್ ಏನಿಲ್ಲ, ಸ್ವಲ್ಪ ಡಿ ಸಿ ಹೇಳಿ ಸ್ವಲ್ಪ ಅರ್ಜೆಂಟ್ ದುಃಖದಾಗ ಸರ್. ಅವ್ರ ಮನೆ ಭಾಳ ಪರಿಸ್ಥಿತಿ ಗಂಭೀರ ಅದ, ಸ್ವಲ್ಪ ಎಕನಾಮಿಕ್ ಪರಿಹಾರವನ್ನು ಮಾಡಿಸ್ಲಾರ ಸರ್ ಪ್ಲೀಸ್. ಮಾಡಿಸ್ತೀನಿ. ಅದು ಅವ್ರ ಕಡೆಯಿಂದ ಐತೆ ಸರ್, ತಮ್ಮ ಕಡೆಯಿಂದ ಸ್ವಲ್ಪ ಇವ್ರಿಗೆ ಪರಿಹಾರ ಸ್ವಲ್ಪ ಯಾವುದೂ ಇಲ್ಲ ಇವ್ರ ಬಳಿ. ಯಾಕಂದ್ರೆ ಅದು ಇದರಿಂದ 60,000 ರೂಪಾಯಿ ಜೋಡಿಸಿ ಅವನಿಗೆ ಕೊಟ್ಟಿದಾರ, ಆ ಸಾಲ ತೆಗೆದು ತಂದು ಕೊಟ್ಟಿದ್ದಾರೆ ಸರ್. ಇವ್ರ ಹತ್ರ ಈಗ ಭಾಳ ಅಂದ್ರೆ ಭಾಳ ಗಂಭೀರ ಅದ ಸರ್. ಮನೆ ಹತ್ರನೇ ಎಲ್ಲ ಇಲ್ಲಿ ಪೊಲೀಸು ಇದ್ದಾರೆ, ಇಲ್ಲಿ ಲೋಕಲು. ತಾವು ಸಾಧ್ಯ ಆದಷ್ಟು ಮಟ್ಟಿಗೆ ತಾವು ಇದು ಮಾಡಿ ಸರ್ ಬೇಗ. ಆಯ್ತು ರೀ, ಅವ್ರಿಗೆ ನನ್ನ ಕಡೆಯಿಂದಾನೆ 1.5 ಲಕ್ಷ ರೂಪಾಯಿ ಘೋಷಣೆ ಮಾಡಿ ಅಲ್ಲೇ ಕೊಟ್ಬಿಡಿ. ಹಾಂ ಸರ್. ಥ್ಯಾಂಕ್ ಯು ಸರ್. ಆಯ್ತು ಸರ್, ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕೊಟ್ಬಿಡಿ, ಮತ್ತೆ ನಾನು ಬರ್ಲಿಕ್ಕೆ ಲೇಟ್ ಆಗ್ತದೆ, ಕೊಟ್ಬಿಡ್ರಿ. ಆಯ್ತು ಸರ್. DSP ಇಲ್ಲಾರ ಅವ್ರಿಗೆ ಹೇಳ್ತೀನಿ ಪ್ರೊಟೆಕ್ಷನ್ ಕೊಡು ಅಂತ. ಓಕೆ ಸರ್, ಓಕೆ ಸರ್, ಓಕೆ. ಆಯ್ತು. ಥ್ಯಾಂಕ್ ಯು ಸರ್. ನೀವು ಅಷ್ಟೇ ನಮ್ಮ ಜಿಲ್ಲಾ ಆಡಳಿತ ಮೇಲೆ ಭರೋಸೆ ಇಕ್ಕಿರಿ, ಪೊಲೀಸ್ ಮೇಲೆ ಭೀ ಭರೋಸೆ ಇಕ್ಬೇಕಾಯ್ತದೆ. ನಮ್ಗೆ ಅಲ್ಟಿಮೇಟ್ ನ್ಯಾಯ ಕೊಡೋದು ಸರ್ಕಾರ, ಪೊಲೀಸ್ನೇ. ಮತ್ತು ನಾವು ಅದ್ರ ಮೇಲೆ ನಾವು ಭೀ ನ್ಯಾಯ, ನಾವು ಬಾಬಾ ಸಾಹೇಬ್ ಮಂದಿ ಇದ್ದೇವೆ, ನಾವು ನ್ಯಾಯ ಮೇಲೆ ಭರೋಸೆ ಇಕ್ಬೇಕು. ಮತ್ತು ರೊಕ್ಕ ತಗೊಂಡು ವಿಡ್ರಾಲ್ ಮಾಡ್ಕೊಂಬೋದು, ಸೈನ್ ಮಾಡೋದು ಯಾರು ಮಾಡಬೇಡ್ರಿ. ಪೂರ ಬೀದರ್ ಜಿಲ್ಲೆ ಎಲ್ಲ ದಲಿತ ಸಂಘಟನೆಗಳ ಪರವಾಗಿದಾರ, ಜಿಲ್ಲಾ ಆಡಳಿತ ಪರವಾಗಿದೆ, ಪೊಲೀಸ್ ಇಲಾಖೆ ಪರವಾಗಿದೆ. ಯಾರೇನು ಬಿಸ್ಕೆಟ್ ಹೋಗ್ಬೇಡ, पूरा आपके साथ है लोग। आपको कोई भी धमकी दे तो आप तुम्हाला कोण बात करले? ईश्वर खंडे साहेब गोष्ट केले. त्यांनी ताबडतोड त्यांनी 2 लाख रुपये ते एक मदत केलं त्यांच्याकडून. आणि समाज कल्याण अधिकारी तर उत्तम कुमार आहेत, जिल्हाधिकारी त्यांनी योगेश निघाला आता. त्यांनी येते ते सगळं काय तुमचं तकलीफ, तुमचा रिपोर्ट त्यांना द्या. आम्ही ಸರ್ಕಾರला ವಿನಂತಿ करतो. ನಾವು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀವಿ, ಈ ಹುಡುಗ ಮಹೇಶ್ ಅಂಬೋನಿಗೆ ಈಗಾಗಲೇ ಹುಡುಗಿ 16 ವರ್ಷದ ಹುಡುಗಿಗೆ ಏನಾಗಿದೆ, ಅನಾಹುತ ಆಗಿದೆ, ಬಹಳ ಘನಘೋರ ಅನಾಹುತ ಬೀದರ್ ಜಿಲ್ಲೆಯಲ್ಲಿ ಆಗಿದೆ. ಅದಕ್ಕೆ ನಾವು ಈ ಕುಟುಂಬ ಜೊತೆಲಿ ಇಡೀ ದಲಿತ ಸಂಘಟನೆಗಳ ಮುಖಂಡರುಗಳು ಅವ್ರ ಜೊತೆಲಿದ್ದೇವೆ, ಸಂಘಟನೆ ಅವ್ರ ಜೊತೆಲಿದೆ. ಇಂಥ ಒಂದು ಕಷ್ಟದ ಕಾಲದಲ್ಲಿ ಈಗ ತಾನೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ನೇರವಾಗಿ ಅವರು ಮಾತನಾಡಿ ತಕ್ಷಣಕ್ಕೆ ಅವರ ಕಡೆಯಿಂದ 2 ಲಕ್ಷ ರೂಪಾಯಿಯನ್ನ ಪರಿಹಾರವನ್ನು ಈಗ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ನಾವು ಎಲ್ಲ ಸಂಘಟನೆಯವರು ಸೇರಿಕೊಂಡು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ನಾವು ವಿನಂತಿ ಮಾಡ್ತೇವೆ, ಸಮಾಜ ಕಲ್ಯಾಣ ಇಲಾಖೆಯವರು ತಕ್ಷಣಕ್ಕೆ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಇರ್ತಕ್ಕಂತಹ ಕಾನೂನಿನ ಸೌಲಭ್ಯಗಳು ತಕ್ಷಣ ಈ ಕುಟುಂಬದವರಿಗೆ ಸಿಗ್ತಕ್ಕಂಥ ಆಗಬೇಕು. ಮತ್ತು ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಜಿಲ್ಲೆಯ ಜನರಿಗೆ ಮನವಿ ಮಾಡ್ತೀವಿ, ಈ ಕುಟುಂಬ ಜೊತೆಯಲ್ಲಿ ಇಂಥ ಒಂದು ಕಷ್ಟದ ಕಾಲದ ಅವ್ರ ಜೊತೆಯಲ್ಲಿ ಇರಬೇಕು. ವಿಶೇಷವಾಗಿ ನಾನು ಬಹಳ ಗಂಭೀರ ಒಂದು ಆರೋಪ ಮಾಡ್ತಾ ಇದ್ದೀನಿ ನಾನು ಸನ್ಮಾನ್ಯ ಶ್ರೀ ಪ್ರಭು ಚವ್ಹಾಣ್ರ ಮೇಲೆ. ಯಾಕೆಂದರೆ ಅವ್ರದೇ ಪಕ್ಷದ ಶಾಸಕರು ಹುಮನಾಬಾದಿನಲ್ಲಿ ಮೊನ್ನೆ ಒಂದು ನಾಯಿ ಕಡದಿನ ಕಡೆ ನಾಯಿ ಕಚ್ಚಿನ ಕಡೆದು ಅವ್ರ ಮನೆಗೆ ಹೋಗಿ ಒಂದು ಮಾನವತೆ ದೃಷ್ಟಿ ಮೇಲೆ ಅಲ್ಲಿನ ಶಾಸಕರು ಸಿದ್ದು ಪಾಟೀಲ್ ಅವರು ಹೋಗಿ ಆ ಮನೆಗೆ ಸ್ವಂತನೇ ಹೇಳ್ತಾರೆ. ಆದರೆ ಇಲ್ಲಿ ಬೀದರ್ ಔರಾದ್ ತಾಲೂಕಿನಲ್ಲಿ ಒಂದು 16 ವರ್ಷದ ಬಾಲಕಿ ಒಂದು ಅನಾಹುತದಲ್ಲಿ ಒಂದು ದುರ್ಮರಣ ಹೊಂದಿದ್ದಾಳೆ. ಕನಿಷ್ಠ ಪಕ್ಷ ಅವರು ಏನು ಅವರಿಗೆ ಮಾನಸಿಕವಾಗಿ ಧೈರ್ಯವನ್ನು ತುಂಬಬೇಕಾಗಿತ್ತು ಇಲ್ಲಿ ಬಂದು ಕುಟುಂಬದವರಿಗೆ. ಹಾಗಾಗಿ ಈ ಇಲ್ಲಿನ MLA ಅವರು ಈ ನಿಷ್ಕಾಳಜಿತನವನ್ನು ನಾವು ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಿಗೆ ಮತ್ತು ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅವರಿಗೆ ನಾವು ಅವರ ವಿರುದ್ಧ ಈ ಒಂದು ಅಮಾನವೀಯ ನಡೆ ಕುರಿತು ನಾವು ಖಂಡಿಸಬೇಕಾಗ್ತದೆ. ಯಾವುದೇ ಪಕ್ಷ ಇರಲಿ, ಯಾವುದೇ ಜಾತಿ ಇರಲಿ, ಅಲ್ಲಿ ಔರಾದ್ ತಾಲೂಕದಾಗ ನಡೆದಂಥ ಘಟನೆಗೆ ಅವರು ತಕ್ಷಣ ಸ್ಪಂದಿಸಿ ಈ ಕುಟುಂಬದವರಿಗೆ ಬಂದು ನೆರವು ಆಗಬೇಕಾಗಿತ್ತು, ಆ ಕುಟುಂಬದ ದುಃಖದಲ್ಲಿ ಭಾಗಿಯಾಗಬೇಕಾಗಿತ್ತು. ಇದು ಬಹಳ ಅಮಾನವೀಯ ನಡೀತಕ್ಕಂತಹ ಇಲ್ಲಿನ ಶಾಸಕರು ಅವರು ನಮ್ಮ ಪರಿಶಿಷ್ಟ ಜಾತಿಯವರೇ. ಇಲ್ಲಿ ಪರಿಶಿಷ್ಟ ಜಾತಿಯಲ್ಲೇ ಸೌಲಭ್ಯ ಪಡೆದು ಇವತ್ತು ಚುನಾವಣೆಯಲ್ಲಿ ನಿಂತು ಗೆದ್ದಿದ್ದಾರೆ. ಅದನ್ನು ಗೆದ್ದ ಮೇಲೆ ಎಲ್ಲ ಜನರ ಸುಖ ಕಷ್ಟದಲ್ಲಿ ಭಾಗಿಯಾಗ್ತಕ್ಕಂಥ ಕೆಲಸ ಅವ್ರು ಮಾಡಬೇಕಾಗಿತ್ತು, ಅದು ಯಾಕೋ ಮಾಡಿಲ್ಲ. ಅದಕ್ಕಾಗಿ ಬರ್ತಕ್ಕಂಥ ದಿನದಲ್ಲೂ ಸಹ ಶಾಸಕರು ಬಂದು ಅವರ ಕುಟುಂಬದ ಅವರು ಶಾಸಕರ ನಿಧಿಯಲ್ಲಿ ಪರಿಹಾರ ಕೊಡಬೇಕು. ತಕ್ಷಣಕ್ಕೆ
ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಗ್ರಾಮಸ್ಥರ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ರಾಜಕೀಯ ಪಕ್ಷದಾರರು ನಾವು ಯಾರೂ ಇಲ್ಲ. ಇಲ್ಲಿ ಸಾಮಾಜಿಕ ಮತ್ತು ಮಾನವರ ಹಿತಗೋಷ್ಠಿಗೆ ನಾವು ಇಲ್ಲಿ ಯಾರು ಸೇರಿದ್ದೀವಿ. ಅದಕ್ಕೆ ನಾನು ಈ ಬೆಳಕುಣಿ ಗ್ರಾಮದ ಎಲ್ಲ ಸಹೋದರರಲ್ಲಿ, ಎಲ್ಲ ಜನಾಂಗದವರಲ್ಲಿ ನಾವು ಮನವಿ ಮಾಡ್ತೀವಿ. ಇಂಥ ಒಂದು ಕಷ್ಟದ ಕಾಲದಲ್ಲಿ, ಇಂಥ ಒಂದು ದುಃಖದ ಸಂದರ್ಭದಲ್ಲಿ ಈ ಕುಟುಂಬ ಜೊತೆಯಲ್ಲಿ ಬೆಳಕುಣಿ ಗ್ರಾಮದ ಅಲ್ಲದೇ ಔರಾದ್ ತಾಲೂಕಿನ ಪ್ರತಿಯೊಬ್ಬ ಸಮುದಾಯದವರು ಈ ಕುಟುಂಬ ಜೊತೆಯಲ್ಲಿ ನಿಲ್ಬೇಕಂತ ನಾನು ಮನವಿ ಮಾಡ್ಕೊಳ್ತೇನೆ. ಧನ್ಯವಾದ. 73-70% ಮಾರ್ಕ್ಸ್ ಕೂಡ ಇಂಥ ಒಂದು ಬಡತನ ಕುಟುಂಬದಲ್ಲಿ, ಇಂಥ ಕುಗ್ರಾಮದಲ್ಲಿ ಅಷ್ಟು ನಂಬರ್ ತೆಗೆದು ಓದಿ ಆಮೇಲೆ ನ್ಯಾಷನಲ್ ಕೂಡ ಸೆಲೆಕ್ಷನ್ ಆಗಿದೆ ಹುಡುಗಿ. ಒಳ್ಳೆ ಕಬಡ್ಡಿ ಪ್ಲೇಯರ್ ಹುಡುಗಿ. ಅದಕ್ಕೆ ಅಂತ ಹುಡುಗಿ ಗೊತ್ತು ನಮ್ಮ ಜಿಲ್ಲೆದಾಗ ಒಂದು ರಾಷ್ಟ್ರ ಮಟ್ಟದ ಹೋಗ್ತಕ್ಕಂಥ ಹುಡುಗಿ ಗೊತ್ತು ಅಂತ ಅನಾಹುತ ಆಗಿದೆ. ಅವ್ನು ತಪ್ಪಿಸ್ತಿರೋದ್ರೆ ಅವ್ನಿಗೆ ಕಾನೂನು ಪ್ರಕಾರ ಸರ್ಕಾರ ಏನು ಮಾಡಬೇಕು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಏನು ಮಾಡಬೇಕು ಅದೆಲ್ಲ ಕಾನೂನು ಪ್ರಕಾರ ಆಗಿ ಅದೆಲ್ಲ ಮಾಡಿದಾರ. ಮುಂದೆ ಬರೋದ್ರಿಂದಲ್ಲಿ ಇವ್ರಿಗೆ ಏನು ಸವಲತ್ತು ಸಿಗಬೇಕಾಗ್ಯದ ಆ ಸವಲತ್ತಿನಿಂದ ಇವತ್ತು ಪ್ರಭು ಚವ್ಹಾಣ್ ಕೂಡ ಇವತ್ತು ಬಂದು ಭೇಟಿ ಆಗಬೇಕು. ಒಂದು ಮನುಷ್ಯತ್ವ ದೃಷ್ಟಿಯಿಂದ ಅವ್ರ ಜಾತಿ ಉಪಜಾತಿ ಯಾವುದೇ ಇರಲಿ ಆದರೂ ಕೂಡ ಈ ಭಾಗದ ಶಾಸಕರು ನೀವು ನಿಮ್ಮ ಆದ್ಯ ಕರ್ತವ್ಯದ ಜವಾಬ್ದಾರಿ ಅದ ಇಲ್ಲಿ ಬಂದು ಈ ಕುಟುಂಬದ ಜೊತೆ ಸಾಂತ್ವನ ಹೇಳಬೇಕು. ಈಗಾಗಲೇ ಸಿದ್ದು ಪಾಟೀಲ್ ಉದಾಹರಣೆ ನಮ್ಮ ಅನಿಲ್ ಬೇಲ್ದಾರ್ ಅವ್ರು ಹೇಳಿದ್ರು. ಅದು ನಿಮ್ಮಲ್ಲಿ ಮನುಷ್ಯತ್ವ ಇಲ್ಲ. ಆ ಮನುಷ್ಯತ್ವದಿಂದ ಬಂದು ಅಟ್ಲೀಸ್ಟ್ 4 ಸಾರಿ MLA ಆಗಿದ್ರಿ, ಮಂತ್ರಿ ಆಗಿದ್ರಿ. ಆ ಒಂದು ಮನುಷ್ಯತ್ವ ದೃಷ್ಟಿಯಿಂದ ಬಂದು ಈ ಕುಟುಂಬಕ್ಕೆ ನೀವು ಸಾಂತ್ವನ ಹೇಳಬೇಕಾಗಿತ್ತು. ಹಾಗೆ ಈಗಲೇ ಇನ್ಚಾರ್ಜ್ ಮಂತ್ರಿ ಕೂಡ ನಾ ಬೆಂಗಳೂರಿನಿಂದ ಬಂದು ನಾನು ಇಲ್ಲಿ ಬರ್ತೀನಿ, ಬಂದು ಭೇಟಿ ಆಗ್ತೀನಿ ಅಂತ ಹೇಳಿದೆ. ಅದೇ ರೀತಿ ಆ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಅವ್ರ ಪರವಾಗಿ ಕೂಡ ಅವ್ರ ಪರಿಹಾರ ಕೂಡ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಅವ್ರ ಕುಟುಂಬಕ್ಕೆ ಬಂದು ಕೊಡ್ತಾರೆ ಅವರು. ಅದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಅದೇ ಕರ್ತವ್ಯದ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಕೂಡ ಬರ್ತಾ ಇದ್ದಾರೆ. ಬಂದು ಅವರು ಕೂಡ ಇವ್ರು ಏನು ಕಾನೂನು ರೀತಿ ಸವಲತ್ತು ಸಿಗಬೇಕು ಅದು ಕೊಡಬೇಕು. ಅದಕ್ಕೆ ಅವ್ರ ಕುಟುಂಬದವರಿಗೆ ಎಲ್ಲೇ ಒಬ್ರು ಔಟ್ಸೋರ್ಸ್ ಆಗಿ ಒಂದು ನೌಕರಿ ಕೊಡಬೇಕಂತ ಈ ಮೂಲಕ ದಲಿತ ಸಂಘಟನೆ ನಾವು ಎಲ್ಲರೂ ಮನವಿ ಮಾಡ್ತಿದ್ದೆವು. ಈ ಜಿಲ್ಲಾಧಿಕಾರಿಗಳು ಕೂಡ ಬಂದು ಒಂದ್ಸರಿ ವಿಸಿಟ್ ಮಾಡಿ ಇವರು ಕುಟುಂಬದ ಪರಿಸ್ಥಿತಿ ನೋಡ್ಬೇಕು, ಇವ್ರು ಹೆಂಗೆ ಬದುಕ್ತಾ ಇದ್ದಾರೆ, ಇವ್ರ ಆರ್ಥಿಕ ಸಮಸ್ಯೆ ಏನಿದೆ ಅಂತಕ್ಕಂಥದ್ದು ಒಂದು ಮಾಡಬೇಕು. ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿ ಆಲ್ರೆಡಿ ಬಂದಿದ್ದಾರೆ. ಅದಕ್ಕೆ ದಯಮಾಡಿ ನಾವು ನಿಮ್ಮ ಜೊತೆ ನಾವು ಎಲ್ಲರೂ ಇದ್ದೇವೆ. ದಲಿತ ಸಂಘಟನೆದ ಈ ಕುಟುಂಬದಾಗ ಹುದ್ದೆ ಕೊಡ್ಬೇಕು. ಯಾಕಂದ್ರೆ ಆ ಹುಡುಗಿ ಮುಂದೆ ಬಂದು ಆಫೀಸರ್ ಆಯ್ತು, ಒಳ್ಳೆ ಅಧಿಕಾರಿ ಆಯ್ತು, ಅದಕ್ಕೊಂದು ಟ್ಯಾಲೆಂಟ್ ಇತ್ತು. ಅದಕ್ಕೆ ದಯಮಾಡಿ ಈ ಊರದ ಎಲ್ಲ ಇದ್ದೀರಿ, ನೀವು ಒಂದು ಮನುಷ್ಯತ್ವ ದೃಷ್ಟಿಯಿಂದ ಇವ್ರ ಜೊತೆ ನೀವು ಎಲ್ಲರೂ ನಿಲ್ಲಬೇಕು. ನಾವು ಕೂಡ ದಲಿತ ಸಂಘಟನೆ ವತಿಯಿಂದ ಅವ್ರ ಜೊತೆ ಇದ್ದೇವೆ. ನಿಮ್ಗೆ ಯಾರಾದರೂ ಬಂದು ಕೇಸ್ ವಾಪಸ್ ತಗೋರಿ ಅಂತ ಹೇಳಿದ್ರೆ ನೀವು ಕೇಸ್ ವಾಪಸ್ ತಗೊಳಕ್ ಹೋಗ್ಬಾರ್ದು. ನಿಮ್ಗೆ ಯಾವ್ದಾದ್ರು ಧಮಕಿ ಕೊಡ್ರಿ, ನಿಮ್ಗೆ ಯಾರಾದ್ರೂ ಧಮಕಿ ಕೊಟ್ರ, ಏನಾರ ಬೆದರಿಕೆ ಹಾಕಿದ್ರ ನೀವು ನಮ್ಗೆ ಕಾಲ್ ಮಾಡ್ರಿ, ನಾವು ನಿಮ್ ಜೊತೆ ಇರ್ತೀವಿ. ನೀವು ಯಾವ್ದು ಏನು ಫಸ್ಟ್ ಏನ್ ಹೇಳಿಕೆ ಕೊಟ್ರಿ ಅದ್ರ ಮೇಲೆ ಬದ್ದಿರ್ಬೇಕು. ನೀವು ಅವ್ನಿಗೆ ಯಾರು ಸಜಾ ಆಗ್ಬೇಕು ಕಾನೂನು ಪ್ರಕಾರ ಆಗಿ ನಾವೆಲ್ಲರೂ ಕುಂತು ಹೋರಾಟ ಮಾಡಿ ಅವ್ನಿಗೆ ಸಜಾ ಕೊಡ್ತಕ್ಕಂಥ ಕೆಲಸ ನಾವೆಲ್ಲ ಸಂಘಟನೆ ಮುಖಂಡರ ಮಾಡ್ತೀವಿ. ನಾವು ನಿಮ್ ಜೊತೆ ಇದ್ದೀವಿ. ನಮ್ಮ ತಾಲೂಕಾ ಸಂಚಾಲಕ ಸುಭಾಷ್ ಅಂತ ಇದ್ದಾರೆ, ಅವ್ರು ಬಂದಿದ್ರು ನಿಮ್ ಜೊತೆ ಲಾಸ್ಟ್ ಟೈಮ್ ಅಂದ್ರೆ ಏನಾರ ನಮ್ಗೆ ಸಿಗ್ಲಿಲ್ಲ ಅಂದ್ರೆ ಅವ್ರಿಗೆ ಕೂಡ ಫೋನ್ ಹಚ್ಚಿರಿ, ಅವ್ರ ಜೊತೆ ನಾವೆಲ್ಲ ಬರ್ತೀವಿ. ಅದಕ್ಕೆ ನೀವು ಯಾರು ಹೆದರಬೇಕಾಗಿಲ್ಲ, ಯಾರು ಗುಂಡಾಗರ್ದಿಗೆ ಹೆದರಬೇಕಾಗಿಲ್ಲ, ಯಾವ ಅಧಿಕಾರಿಗೆ ಹೆದರಬೇಕಾಗಿಲ್ಲ. ನಿಮಗೆ ಏನು ನ್ಯಾಯ ಸಿಗ್ಬೇಕು ನಾವೆಲ್ಲರೂ ನಿಮ್ಮ ಪರವಾಗಿ ರಾತ್ರಿ ಆಗಲಿ ಅಂತ ಹೋರಾಟ ಮಾಡಿ ನಿಮಗೆ ನ್ಯಾಯ ಇಸ್ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಜೈ ಭೀಮ್. ಕುಟುಂಬಕ್ಕೆ ಬೀದರ್ ಜಿಲ್ಲೆ ಎಲ್ಲ ನಾವು ದಲಿತ ಸಂಘಟನೆಗಳ ಮುಖಂಡರುಗಳು ಬಂದು ಆಗಿರ್ತಕ್ಕಂಥ ನೈಜ ಘಟನೆಯನ್ನು ತಿಳ್ಕೊಂಡು ಈಗಾಗಲೇ ನಮ್ಮ ಹುಡುಗಿ ಮೇಲೆ ಅನ್ಯಾಯ ದೌರ್ಜನ್ಯ ಕೊಲೆ ಆಗಿದೆ. ಅದರ ಬಗ್ಗೆ ಈಗಾಗಲೇ ತಿರುನಾಟು ರೇಪ್ ಕೇಸ್, ಹೋಕ್ಸೋ ಕೇಸ್ ಅಡಿಯಲ್ಲಿ ಎಲ್ಲರೂ ಕೂಡ ಕೇಸ್ ದಾಖಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು SP ಅವರು ಕೊಟ್ಟಿದ್ದಾರೆ. ಅದು ಕಾನೂನು ಪ್ರಕಾರ ಆಗುತ್ತೆ. ಈಗ ಆಲ್ರೆಡಿ ಅವನಿಗೆ ಅರೆಸ್ಟ್ ಮಾಡಿದ್ದಾರೆ. ಈಗಿನ ಉಳಿದಂಥದ್ದು ಇವ್ರ ಪರಿಸ್ಥಿತಿ ನೋಡ್ರಿ, ಇದು ಕುಟುಂಬದ ಪರಿಸ್ಥಿತಿ, ಮನೆ ಪರಿಸ್ಥಿತಿ ಹೆಂಗಿದೆ. ಅದಕ್ಕೆ ಈಗ ಸರ್ಕಾರ ಕೂಡಲೇ ಇವ್ರಿಗೊಂದು ಹೊಸ ಮನೆ ಮಂಜೂರು ಮಾಡಿಕೊಡ್ಬೇಕು. ಆ ಕುಟುಂಬದ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡ್ಬೇಕಂತೇಳಿ ನಮ್ಮದು ಜಿಲ್ಲಾಧಿಕಾರಿಗೆ ಈಗಾಗಲೇ ಮನೆ ಮಿನಿಸ್ಟ್ರಿಗೆಲ್ಲ ನಾವು ಮನವಿ ಮಾಡಿದೆವು. ನಮ್ಮ ಮನವಿಗೆ ಅವರು ಸ್ಪಂದಿಸಿ ಕೂಡಲೇ 2 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ. ಇಡೀ ದಲಿತ ಸಂಘಟನೆ ಪರವಾಗಿ ಅವ್ರಿಗೆ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಮತ್ತು ಈ ಒಂದು ಸಂದರ್ಭದಲ್ಲಿ ಕ್ವಿಕ್ಕಾಗಿ ಪೊಲೀಸರೇನು ಇದ್ರ ಬಗ್ಗೆ ತನಿಖೆ ಮಾಡಿ ಈಗಾಗಲೇ 2-3 FIR ಮಾಡಿ ಹಾಕಿದ್ದಾರೆ. ಅವ್ರಿಗೂ ಕೂಡ ನಾವು ದಲಿತ ಸಂಘಟನೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ಯಾಕಂತ ಹೇಳಿದ್ರೆ ಸುಮ್ಮನೆ ವಿನಾಕಾರಣ ಯಾರ ಮೇಲೆ ಆರೋಪ ಮಾಡೋದು, ಮತ್ತೊಂದು ಮಾಡೋದು ಹಿಂಗೆಲ್ಲ ಬೆಳೆ ಬಯಸ್ಕೊಳ್ಳೋಕೆ ಕೆಲವರು ನೋಡ್ತಾರೆ. ಇದು ಕ್ವಿಕ್ಕಾಗಿ ಏನು ಮಾಡಬೇಕು, ಆಗದೆ ನಾವೇ ಎಲ್ಲ ಹೋರಾಟ ಕೇಳಿದ್ದೀವಿ. ಅದ್ರ ಇವತ್ತು ಎಲ್ಲ ರೀತಿಯಿಂದ ಆಗಿದೆ. ಇವತ್ತು ಅವ್ರಿಗೆ ಎಲ್ಲ ರೀತಿಯಿಂದ ಸಹಾಯ ಮಾಡ್ತಕ್ಕಂಥ ಕೆಲಸ ನಾವು ದಲಿತ ಸಂಘಟನೆ ಮುಂದಿನ ದಿನದಲ್ಲೂ ಮಾಡ್ತೇವೆ. ಥ್ಯಾಂಕ್ ಯು. न्याय द्या दुसरं काही नाही. न्याय द्या मला. धन्यवाद सगळ्याला. न्याय द्या, एवढं दुसरं काही नाही. आता बोलले मंत्री साहेब, बोलले SP साहेब बोलले. ದೌರ್ಜನ್ಯ ನಡೆದಿರ್ತಕ್ಕಂಥ ಬೆಳಕುಣಿ ಗ್ರಾಮಕ್ಕೆ ನಾವೆಲ್ಲ ಸಮಾಜ ಮುಖಂಡರ ಜೊತೆ ನಾವು ಬಂದಿದ್ದೀವಿ ಸಮಾಜ ಕಲ್ಯಾಣ ಇಲಾಖೆಯಿಂದ. ಈಗಾಗಲೇ ಮೊನ್ನೆ ಉಸ್ತುವಾರಿ ಸಚಿವರವರು ಸಂತ್ರಸ್ತರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ.
ನಾವು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಇವರಿಗೆ ಎಲ್ಲ ರೀತಿಯಿಂದ ಸಹಕಾರ ಮಾಡ್ತೀವಿ ಮತ್ತು ಇವರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ಪ್ರೊಟೆಕ್ಷನನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಡಿ ಗ್ರೂಪ್ ನೌಕರಸ್ಥರ ನೋಡೋಕೆ ಜಿಲ್ಲಾಧಿಕಾರಿಗೆ ಶಿಫಾರಸು ಮಾಡ್ರಿ. ಏಜ್ ಅದ 22 ಅದ, ಈ 19 ಅದ, 19. ಈಗ ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ ಡಿಸ್ಟ್ರಿಕ್ಟ್ ಆಫೀಸರ್ ಅವ್ರಿಗೆ ನಾವು ಮಾತಾಡಿ ಅವ್ರಿಗೆ ಡಿ ಗ್ರೂಪ್ ಹುದ್ದೆ ನಾವು ಕೊಡಲಿಕ್ಕೆ ಶಿಫಾರಸು ಮಾಡ್ತೀವಿ. ಥ್ಯಾಂಕ್ ಯು. ನೀವು ಯಾರ ಇದು ಮಾಡಿದ್ರಂದ್ರೆ